ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಎನ್ಐಎ ತನಿಖೆ ವೇಳೆ ಭಯಾನಕ ಸತ್ಯ ಬಯಲಾಗಿದೆ. ಹಿಂದೂಗಳ ಮುಖವಾಡ ಹೊತ್ತು ಮನೆ ಬಾಡಿಗೆಯನ್ನ ಪಡೆದಿದ್ರು ಉಗ್ರರು. ವಿಘ್ನೇಶ್, ಸಮಿತ್ ಎಂದು ಹೆಸರಿಟ್ಕೊಂಡಿದ್ದ ಮತೀನ್, ಪ್ರೇಮಚಂದ, ಅರುಣ್ ಗೌಳಿ ಅಂತ ಹೆಸರಿಟ್ಕೊಂಡಿದ್ದ ಶಾಕಿರ್. ಕೆಫೆ ಸ್ಫೋಟದ ಸಂಚಿನಲ್ಲಿ ಹಿಂದೂಗಳ ಹೆಸರನ್ನ ಬಳಸಿದ್ರು ಈ ಉಗ್ರರು. ಹಿಂದೂ ಹೆಸರಿನಲ್ಲೇ ಆಧಾರ್ ಕಾರ್ಡ್, ಸಿಮ್ ಅನ್ನ ಸಹ ಖರೀದಿ ಮಾಡಿರ್ತಾರೆ. ಇದೇ ಸಿಮ್ ನಲ್ಲಿ ಎಲ್ಲೆಡೆ ಸಂಪರ್ಕವನ್ನ ಬೆಳೆಸ್ತಾ ಇದ್ದ ಮತೀನ್. ಇದೇ ಕಾರಣಕ್ಕೆ ಸಿಡಿಆರ್ ತನಿಖೆ ವೇಳೆ ವಿಘ್ನೇಶ್ ಹೆಸರು ಕೇಳಿ ಬಂದಿತ್ತು. ಹಿಂದೂಗಳ ಮುಖವಾಡ ಹೊತ್ತು ಮನೆ ಬಾಡಿಗೆಯನ್ನ ಸಹ ಪಡೆದುಕೊಂಡಿದ್ರು ಉಗ್ರರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ರಾಮೇಶ್ವರಂ ಕೆಫೆ ಸ್ಫೋಟದಲ್ಲಿದ್ದಂತಹ ಉಗ್ರರು ಹಿಂದೂಗಳ ಹೆಸರು ಹೇಳ್ಕೊಂಡು ಬಾಡಿಗೆ ಮನೆಯನ್ನ ಪಡೆದುಕೊಳ್ತಾ ಇದ್ರು ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಖಂಡಿತ ಪ್ರಗತಿ. ದಿ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಎನ್ಐಎ ತನಿಖೆ ಚುರುಕುಗೊಂಡಿರ್ತಕ್ಕಂಥದ್ದು. ಎನ್ಐಎ ಅವರು ಅಧಿಕಾರಿಗಳು ಏನಿದ್ದಾರೆ, ತನಿಖೆಯನ್ನ ತೀವ್ರಗೊಳಿಸಿದ ಸಂದರ್ಭದಲ್ಲಿ ಹಿಂದೂಗಳ ಹೆಸರಿಟ್ಕೊಂಡು ಆರೋಪಿಗಳು ಮನೆ ಬಾಡಿಗೆ ಪಡೆದಿದ್ರು ಮತ್ತೆ ತಮ್ಮ ಐಡೆಂಟಿಟಿಯನ್ನ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಮತೀನು ತನ್ನ ಹೆಸರು ವಿಘ್ನೇಶ್, ಸಮಿತ್ ಅಂತ ಹೇಳ್ಕೊಂಡ್ರೆ ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆರೋಪಿಯಾಗಿರ್ತಕ್ಕಂಥ ಮೊಹಮ್ಮದ್ ಶಾಕೀರ್ ಏನಿದ್ದಾನೆ, ಆತ ಪ್ರೇಮಚಂದ್ ಮತ್ತೆ ಅರುಣ್ ಗೌಳಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಶಿವಮೊಗ್ಗದ ಐಸಿಸ್ ಮಾಡಲ್ ಗ್ಯಾಂಗ್ ಸಂಚು ರೂಪಿಸೋದಕ್ಕೆ ಹಲವು ರೀತಿಯ ಇವರು ಐಡೆಂಟಿಫೈ ಅನ್ನ ಮರೆಮಾಚಿರ್ತಕ್ಕಂಥದ್ದು. ಅದರಲ್ಲಿ ಅಬ್ದುಲ್ ಮತೀನ್ ತಾಹಾ ಏನಿದ್ದಾನೆ, ಹೊರ ಜಿಲ್ಲೆಗಳಲ್ಲಿ ತನ್ನ ಹೆಸರನ್ನ ವಿಘ್ನೇಶ್, ಸುಮಿತ್ ಅಂತ ಹೇಳ್ಕೊಂಡು ಓಡಾಡಿದ್ದಾನೆ. ಮತ್ತೆ ಮನೆಗಳಲ್ಲಿ ವಾಸ ಮಾಡೋ ಸಂದರ್ಭದಲ್ಲೂ ಸಹ ಹಿಂದೂಗಳ ಹೆಸರನ್ನ ವಿಘ್ನೇಶ್, ಸುಮಿತ್ ಅಂತ ಬಳಸಿರ್ತಕ್ಕಂಥದ್ದು. ಮತ್ತೆ ಆಧಾರ್ ಕಾರ್ಡ್ ಅನ್ನ ಸಹ ಅದೇ ಹೆಸರಲ್ಲಿ ವಿಘ್ನೇಶ್ ಹೆಸರಲ್ಲಿ ತೆಗೆದುಕೊಂಡಿದ್ದಾರೆ. ಮತ್ತೆ ಸಿಮ್ ಅನ್ನ ಕೂಡ ಖರೀದಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಇದೇ ಸಿಮ್ ಅನ್ನ ಬಳಸಿ ವಿಧ್ವಂಸಕ ಕೃತ್ಯದಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಶಿವಮೊಗ್ಗದಲ್ಲಿ ಕಮಾಂಡರ್ ಗಳಾಗಿ ಅಬ್ದುಲ್ ಮತೀನ್ ತಾಹಾ ಮತ್ತೆ ಮುಜ್ಮೀರ್ ಹುಸೇನ್ ಶಾಜಿ ಈತ ಬಾಂಬ್ ಬಿಟ್ಟು ಪರಾರಿಯಾಗಿರ್ತಕ್ಕಂಥದ್ದು. ಈ ಮೊಬೈಲ್ ಗಳನ್ನ ಬಳಸಿರೋದು ಗೊತ್ತಾಗ್ತಿರ್ತಕ್ಕಂಥದ್ದು. ಸಿಡಿಆರ್ ತೆಗೆದಾಗ ವಿಘ್ನೇಶ್ ಹೆಸರಲ್ಲಿ ಸಿಮ್ ಇರೋದು ಗೊತ್ತಾಗಿರ್ತಕ್ಕಂಥದ್ದು. ಈ ಆಂಗಲ್ ನಲ್ಲೂ ಸಹ ಎನ್ಐಎ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಮತ್ತೊಂದೆಡೆ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಆ ಸಂದರ್ಭದಲ್ಲಿ ಸಿಕ್ಕಂತಹ ಶಾಕೀರ್ ಏನಿದ್ದಾನೆ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆರೋಪಿಯಾಗಿರ್ತಕ್ಕಂಥ ಶಂಕಿತ ಉಗ್ರ ಮೊಹಮ್ಮದ್ ಶಾಕೀರ್ ಕೂಡ ಪ್ರೇಮಚಂದ್ರ ಹೆಸರನ್ನ ಬಳಕೆ ಮಾಡಿರ್ತಕ್ಕಂಥದ್ದು. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಕೆಲ ದಿನಗಳ ಕಾಲ ಅರುಣ್ ಗೌಳಿ ಹೆಸರಿನಲ್ಲಿ ಶಾಕೀರ್ ವಾಸ್ತವ್ಯ ಹೂಡಿದ್ದ ಬಾಡಿಗೆ ಮನೆಯಲ್ಲಿ ವಾಸ್ತವ್ಯ ಮಾಡ್ತಿದ್ದ ಅನ್ನೋ ಮಾಹಿತಿಯನ್ನ ಎನ್ಐಎ ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು. ಹೀಗಾಗಿ ಹಿಂದೂಗಳ ಹೆಸರನ್ನ ಇಟ್ಕೊಂಡು ಇವರು ಶಂಕಿತ ಉಗ್ರರು ವಿಧ್ವಂಸಕ ಕೃತ್ಯವನ್ನ ರೂಪಿಸೋದಕ್ಕೆ ಐಡೆಂಟಿಟಿಯನ್ನ ಮರೆಮಾಚ್ತಾ ಇದ್ರು ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.